ಬಿಗ್ ಬಾಸ್ ಸೀಸನ್ 12ರ ಮತ್ತೋರ್ವ ಕಂಟೆಸ್ಟೆಂಟ್ ಆಗಿ ಮತ್ತೋರ್ವ ಶೆಟ್ರು ಎಂಟ್ರಿ ಕೊಟ್ಟಿದ್ದಾರೆ. ಆಗ್ಲೇ ನೀವು ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೇನೆ ರಕ್ಷಿತಾ ಶೆಟ್ಟಿ, ಈಗ ರಾಶಿಕಾ ಶೆಟ್ಟಿ, ಇಬ್ರು 6 ಶೆಟ್ಟಿ, ಇಬ್ರು ಶೆಟ್ರು, ಇಬ್ರು ಲೇಡೀಸ್. ಅದ್ರ ಜೊತೆ ಇಬ್ರು ಸ್ಟಾರ್ಟಿಂಗ್ ಲೆಟರ್ ಕೂಡ 6 ಇಂದಾನೆ ಶುರುವಾಗುತ್ತೆ. ರಾಶಿಕಾ ಶೆಟ್ಟಿ ಅಂದ ತಕ್ಷಣ ನೆನಪಾಗುವಂತದ್ದು ಮನದ ಕಡಲು ಸಿನಿಮಾ. ಇತ್ತೀಚೆಗಷ್ಟೇ ಯೋಗರಾಜ್ ಭಟ್ರ ನಿರ್ದೇಶನದಲ್ಲಿ ಸಿನಿಮಾ ಚೆನ್ನಾಗಿ ಮೂಡ್ ಬಂತು. ಅದರಲ್ಲಿ ಲೀಡ್ ರೋಲ್ ಮಾಡಿದ್ರು ರಾಶಿಕಾ ಶೆಟ್ಟಿ ಅವರು. ಹಾಗೆ ಚೈಲ್ಡ್ ಆರ್ಟಿಸ್ಟ್ ಆಗಿ ಕೂಡ ಅವ್ರು ಪರ್ಫಾರ್ಮ್ ಮಾಡಿದ್ರಂತೆ ತನನಂ ಸಿನಿಮಾದ ಒಂದು ಹಾಡಿನಲ್ಲಿ. ಸೊ ಈಗ ತಮ್ಮ ಲಕ್ ಅನ್ನ ಟೆಸ್ಟ್ ಮಾಡೋದಕ್ಕೆ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಆಲ್ರೆಡಿ ಕಾವ್ಯ ಶೈವ ಅವರಿದ್ರು ಸ್ಯಾಂಡಲ್ವುಡ್ ಹೀರೋಯಿನ್ ಕ್ಯಾಟಗರೀಸ್ ಇಂದ ನೋಡೋದಾದ್ರೆ. ಈಗ ಅವರಿಗೆ ಟಕ್ಕರ್ ಕೊಡೋದಿಕ್ಕೆ ಅವರಿಗೆ ಹಾಗೆ ರಕ್ಷಿತಾ ಶೆಟ್ಟಿ ಅವರಿಗೆ ಇಬ್ರಿಗೂ ಒಂಥರ ಟಕ್ಕರ್ ಅಂತ ಹೇಳ್ಬೋದು. ಸ್ವಲ್ಪ ಸಿಮಿಲಾರಿಟೀಸ್ ಇರೋದ್ರಿಂದ 100% ಏನೇ ಶೆಟ್ರಾದ್ರೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಶೆಟ್ರಾಟ ನಡೆಯೋದಿಕ್ಕಾಗಲ್ಲ. ಯಾಕಂತಂದ್ರೆ ಒಬ್ಬರೇ ಗೆಲ್ಬೇಕಾಗುತ್ತೆ ಎಂಡ್ ಆಫ್ ದ ಡೇ. ಸೊ ಅವ್ರವ್ರ ಆಟ, ಅವರವರ ವೈಯಕ್ತಿಕ ಆಟಗಳನ್ನ ಅವ್ರು ಆಡ್ದಾಗ ಮಾತ್ರ ಆ ಒಂದು ಬಿಗ್ ಬಾಸ್ ಜರ್ನಿಗೆ ಹಾಗೇನೆ ಅವರ ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ಫಿನಾಲೆ ದಿನ ಆ ಒಂದು ಕಪ್ಪನ್ನ ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೇನೆ ರಾಶಿಕಾ ಶೆಟ್ಟಿ ಅವ್ರ ಬಗ್ಗೆ ಹೇಳಬೇಕಾದ್ರೆ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಅವರೊಟ್ಟಿಗೆ ಚೈಲ್ಡ್ ಆರ್ಟಿಸ್ಟ್ ಆಗಿ ಮೊದಲೇನೆ ತನನಂ ಸಿನಿಮಾದಲ್ಲಿ ಒಂದು ಹಾಡಿನಲ್ಲಿ ಹೆಜ್ಜೆ ಹಾಕಿದ್ರು. ಅದಾದ ನಂತರ ಮನದ ಕಡಲು ಸಿನಿಮಾದಲ್ಲಿ ಕೂಡ ಆಕ್ಟ್ ಮಾಡಿದ್ರು. ಸೊ ಈಗ ಗ್ಲಾಮರಸ್ ಅನ್ನ ಇಟ್ಕೊಂಡು ಅದ್ರ ಜೊತೆಗೆ ಯಂಗೆಸ್ಟ್ ಹೀರೋಯಿನ್ ಆಗಿ ಸೊ ಬಿಗ್ ಬಾಸ್ ಮನೆ ಪ್ರವೇಶ ಮಾಡಿದ್ದಾರೆ. ಸೊ ಬಿಗ್ ಬಾಸ್ ಮನೆಯಲ್ಲಿ ಸರ್ವೈವ್ ಆಗೋದು ಕಷ್ಟ ಅಂತ ಗೊತ್ತಿದೆ. ಬಟ್ ಇವರು ವಿಟಿನಲ್ಲಿ ಹೇಳಿರೋ ಪ್ರಕಾರ 2 ನಿಮಿಷಕ್ಕೂ ಏನಾದ್ರು ತಿಂತಾ ಇರ್ಬೇಕಂತೆ. ಬಟ್ ಅಲ್ಲಿ ಫುಡ್ಡೇ ಸಿಗಲ್ವಲ್ಲ. ಅದೇ ಆಮೇಲೆ ಜಂಟಿಯಾಗಿ ಬೇರೆ ಒಳಗಡೆ ಹೋಗಿದ್ದಾರೆ ಮಂಜು ಭಾಷಿಣಿ ಅವ್ರ ಜೊತೆಗೆ. ಆಗ್ಲೇ ಮಂಜು ಭಾಷಿಣಿ ಅವ್ರ ಬಗ್ಗೆ ಮಾತಾಡಿದ್ವಿ. ಅವರು ಜಂಟಿ ಕ್ಯಾಟಗರಿ ಇದ್ರು ವೋಟಿಂಗ್ ಪ್ರಕಾರ. ಅವರಿಗೆ ಜಂಟಿಯಾಗಿ ಇವ್ರೀಗ ಹೋಗಿದ್ದಾರೆ ಮನೆ ಒಳಗಡೆ. ಸೊ ಇಬ್ರು ಏನೇ ಮಾಡಿದ್ರು ವಾಶ್ರೂಮ್ ಹೋದ್ರು ಜೊತೆಗಿರ್ಬೇಕು, ಊಟ ಮಾಡಿದ್ರು ಒಂದೇ ತಟ್ಟಲ್ಲಿ ಮಾಡ್ಬೇಕಂತೆ. ಸೊ ಇದನ್ನೆಲ್ಲ ಮಾಡೋದಕ್ಕೆ ಅವರು ಮೆಂಟಲಿ ಪ್ರಿಪೇರ್ ಆಗಿದಾರ ಅಲ್ವಾ ಗೊತ್ತಿಲ್ಲ. ಬಿಕಾಸ್ ಅವ್ರ ಕ್ಯಾರೆಕ್ಟರ್ ತುಂಬಾ ಬಬ್ಲಿ ಆಗಿ ಮಾತಾಡ್ಕೊಂಡು ಫ್ರೀ ಆಗಿ ಆಲ್ರೆಡಿ ವಿಟಿಲ್ ಹೇಳ್ತಾ ಇದ್ರು ನಾನು ಖುಷಿಯಾಗಿರ್ಬೇಕು, ಬಿಗ್ ಬಾಸ್ ಮನೇಲಿ ಖುಷಿಯಾಗಿರಕ್ ಹೋಗ್ತಿದೀನಿ ಅಂತ. ಬಟ್ ಎಷ್ಟು ದಿನ ಖುಷಿ ಇರುತ್ತೆ ಗೊತ್ತಿಲ್ಲ. ಆ ಖುಷಿ ಎಲ್ಲ ಇರಬೇಕು ಅಂತಂದ್ರೆ ಫಸ್ಟ್ ಆಫ್ ಆಲ್ ಇವ್ರು 2 ನಿಮಿಷಕ್ಕೆ ಏನಾದ್ರು ತಿನ್ಬೇಕು. ಬಟ್ ಆ 2 ನಿಮಿಷಕ್ಕಲ್ಲ 2 ಹೊತ್ತಿಗೂ ಊಟಕ್ಕೆ ಪರದಾಡುವಂತಹ ಪರಿಸ್ಥಿತಿ ನಮ್ಮ ಬಿಗ್ ಬಾಸ್ ಮನೆಯಲ್ಲಿ ಆಗುತ್ತೆ. ಟಾಸ್ಕ್ ಕೂಡ ಆಗುತ್ತೆ. ಹಾಗೇನೆ ಚೆನ್ನಾಗಿ ಪ್ರಿಪೇರ್ ಮಾಡುವಂತ ಮೈನ್ ಚೆಫ್ ಯಾರಿರ್ತಾರೋ ಗೊತ್ತಿಲ್ಲ ಅಲ್ಲಿ. ಮಲ್ಲಮ್ಮ ಇರ್ತಾರೆ. ಬಟ್ ಮಲ್ಲಮ್ಮ ಯಾವಾಗ್ಲೂ ಮಾಡ್ಬೇಕು ಅಂದ್ರೆ ಆಗಲ್ವಲ್ಲ. ಯಾಕಂತಂದ್ರೆ ಅವ್ರು ಅಡಿಗೆ ಮಾಡ್ತಾನೆ ಕೂತ್ಕೊಂಡ್ರೆ ಮತ್ತೆ ಬೇರೆ ಬೇರೆ ಟಾಸ್ಕ್ಗಳೆಲ್ಲ ಕಾನ್ಸಂಟ್ರೇಟ್ ಮಾಡ್ಬೇಕಾಗುತ್ತೆ. ಸೊ ಆ ಒಂದು ವಿಚಾರ ಎಂಡ್ ಆಫ್ ದ ಡೇ ಏನಾಗುತ್ತೆ ಅಂತಂದ್ರೆ ಎಷ್ಟೇ ನಾವು ಕೆಲಸ ಮಾಡಿದ್ರು ಕೂಡ ಟಾಸ್ಕ್ ಅಂತ ಬಂದಾಗ್ಲೂ ಕೂಡ ನಾವು ಇದಾಗುತ್ತೆ. ಯಾಕಂತಂದ್ರೆ ಅಡಿಗೆ ಮಾಡುವಂತ ವಿಚಾರದಲ್ಲಿ ಚೆನ್ನಾಗಿ ಅಡಿಗೆ ಮಾಡ್ತಾರೆ ಅಂದ ತಕ್ಷಣ ಅವ್ರು ನಾಮಿನೇಟ್ ಮಾಡದೇ ಇರಕ್ಕಾಗಲ್ಲ. ಸೊ ಟಾಸ್ಕ್ ಅಲ್ಲೂ ಕೂಡ ಪರಿಪೂರ್ಣ ಆಗಿರಬೇಕು, ಮನೆಯವ್ರು ಎಲ್ರಿಗೂ ಅಡ್ಜಸ್ಟ್ ಆಗಿರಬೇಕು. ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಹೋಗ್ತಾ ಈ ಸ್ಟಾರ್ಟಿಂಗ್ ಅಲ್ಲೇನೆ ಗ್ರೂಪಿಸಮ್ ಅನ್ನೋ ಶುರುವಾಗ್ಬಿಡುತ್ತೆ. ಸೊ ಅವ್ರವ್ರಿಗೆ ಯಾರ್ಯಾರು ಫೇವರ್ ಆಗಿರ್ತಾರೋ, ಅವ್ರವ್ರಿಗೆ ಯಾರ್ಯಾರು ಇಷ್ಟ ಆಗ್ತಾರೋ ಅಂತವ್ರೆಲ್ಲರೂ ಕೂಡ ಒಂದೊಂದ್ ಕಡೆ ಫ್ರೆಂಡ್ಸ್ ಆಗಿರ್ತಾರೆ. ಅದಾದ ನಂತರ ಹೋಗ್ತಾ ಮತ್ತೆ ಹೇಗೆ ಇದಾಗ್ತಾರೆ. ಸೊ ಅಂತ ಟೈಮಲ್ಲಿ ಇವರು ಗ್ರೂಪಿಸಮ್ ಮಾಡ್ಕೊಂಡ್ರು ಕೂಡ ಇವರು ಹಾಗೇನೆ ಮಂಜು ಭಾಷಿಣಿ ಅವ್ರ ಒಟ್ಟಿಗೆ ಇದ್ರು ಕೂಡ ಎಂಡ್ ಆಫ್ ದ ಡೇ ಖುಷಿಯಿಂದ ನಗ್ನಗ್ತಾ ಹೋಗಿದ್ದಾರೆ. ಬಟ್ ಅಲ್ಲಿಂದ ಹೆಂಗ್ ಸರ್ವೈವ್ ಆಗ್ತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎನಿವೇಸ್ ಶೆಟ್ರು ಒಂದಾಗ್ತಾರ ಅಥವಾ ಹೀರೋಯಿನ್ಸ್ ಒಂದಾಗ್ತಾರ ಅಥವಾ ಬೇರೆನೆ ಒಂದು ಅವರಿಗೆ ಸಂಬಂಧ ಇಲ್ದಿರೋ ಜೊತೆ ಅವರು ಪೇರ್ ಆಗಿರ್ತಾರ ಅಥವಾ ಜಂಟಿಯಾಗಿ ಯಾರ ಜೊತೆ ಹೋಗಿದ್ದಾರೆ ಅವ್ರ ಜೊತೆ ಚೆನ್ನಾಗಿರ್ತಾರ ಮುಂದೆ ನೋಡ್ಬೇಕು. ಸೊ ಎಂಡ್ ಆಫ್ ದ ಡೇ ರಾಶಿಕಾ ಶೆಟ್ಟಿ ಅವರು ಯಾವಾಗ್ಲೂ ನಗ್ನಗ್ತಾ ಇರಬೇಕು, 2 ನಿಮಿಷಕ್ಕೂ ತಿಂತಾ ಇರಬೇಕು ಅಂತಾರೆ. ಸೊ 2 ನಿಮಿಷಕ್ಕೂ ತಿನ್ನೋದಕ್ಕೆ ಏನಾದ್ರು ಬಿಗ್ ಬಾಸ್ ಮನೆಯಲ್ಲಿ ಸಿಗುತ್ತಾ? ಇಲ್ಲ ಅಂತಂದ್ರೆ ತೆಲುಗು ಬಿಗ್ ಬಾಸ್ ನಲ್ಲಿ ಸಂಜನಾ ಅವ್ರು ಕಳ್ತನ ಮಾಡ್ದಂಗೆ ಏನಾದ್ರು ತಿನ್ನುವಂತ ಐಟಮ್ಸ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು ಅಥವಾ ಜ್ಯೂಸಸ್ ಆಗಿರ್ಬೋದು, ಬಚ್ಚಿಕೊಂಡು ತಿನ್ನುವಂತಹ ಪರಿಸ್ಥಿತಿ ಬರುತ್ತಾ ಅಥವಾ ಆ ಒಂದು ವಾತಾವರಣವನ್ನ ಬಿಗ್ ಬಾಸ್ ಅವ್ರು ಕ್ರಿಯೇಟ್ ಮಾಡ್ಕೊಡ್ತಾರಾ ಅನ್ನುವಂಥದ್ದು ನೋಡ್ಲೇಬೇಕಾಗುತ್ತೆ. ರಾಶಿಕಾ ಶೆಟ್ಟಿ ಅವರಿಗೆ ಬಿಗ್ ಬಾಸ್ ಕಡೆಯಿಂದ, ನಮ್ಮ ಬಾಸ್ ಟಿವಿ ಕಡೆಯಿಂದ ಅಂಡ್ ಎಲ್ಲ ವೀಕ್ಷಕರ ಕಡೆಯಿಂದ ಆಲ್ ದ ಬೆಸ್ಟ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.